ನೋಡ್ರಿ, ಅದಕ್ಕೆ ಇವ್ರು ನಾನು ಆ ವಿಷಯದಲ್ಲಿ ಬೀಳಿಗೆ ಬಯಸುದಿಲ್ಲ. ಆದ್ರೆ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದಾವ. ಆ ಕಾರಣಕ್ಕಾಗಿ ಒಂದು ಮಾತು ಹೇಳ್ತೇನೆ, ಯಾವುದೇ ಕಂಡೀಷನ್ದ ರಾಜೀನಾಮೆಗೆ ಕಸದ ಬುಟ್ಟಿಗೆ ಹಾಕ್ತಾರೆ. ನಾನು ಎಲ್ಲರಿಗೂ ಹೇಳೋದು ಇಷ್ಟನೇ, ರಾಜಕಾರಣದಲ್ಲಿ ನಾನು ಅವರು ಇವ್ರ ಹೆಸರು ಯಾರ್ದು ತಗೊಳ್ತಾ ಇಲ್ಲ. ಭಾಷೆ ಸಭ್ಯ ಇರಬೇಕು, ಟೀಕೆ ಮಾಡಲಿಕ್ಕೆ, ಖಂಡಿಸ್ಲಿಕ್ಕೆ, ಮಂಡಿಸ್ಲಿಕ್ಕೆ ಮತ್ತು ಖಂಡಿಸ್ಲಿಕ್ಕೆ, ಖಂಡನೆ ಮತ್ತು ಮಂಡನೆ ಆಧಾರದ ಮೇಲೆ ಎಲ್ಲಾ ಕಾಲದಲ್ಲಿಯೂ ಈ ದೇಶ ಅತ್ಯಂತ ಪುರಾತನವಾದಂತಹ ದೇಶ. ಇಲ್ಲಿ ವಿಚಾರಕ್ಕೆ ಮತ್ತು ಆಚಾರಕ್ಕಾಯ್ತು, ವಿಚಾರಕ್ಕಾಯ್ತು, ಆಚರಣೆಗಾಯ್ತು ಬಹಳಷ್ಟು ಬೆಲೆ ಇರುವಂತಹ ದೇಶ ಇದು. ಹಾಗಾಗಿ ಇಲ್ಲಿ ಖಂಡನೆ ಮಂಡನೆಗೆ ಅವಕಾಶ ಇದೆ. ಆದರೆ ಬಾಯಿಗೆ ಬಂದಂತೆ ಯಾರು ಅಸಭ್ಯ ಭಾಷೆಯನ್ನ, ಅಭದ್ರ ಭಾಷೆಯನ್ನ ಬಳಸೋದು ರಾಜಕಾರಣದಲ್ಲಿ ಸರಿಯಲ್ಲ. ಹೀಗಾಗಿ ರಾಜಕಾರಣಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ರಾಜಕಾರಣಿಗಳು ಅನಿವಾರ್ಯ. ರಾಜಕಾರಣದ ಬಗ್ಗೆ, ರಾಜಕಾರಣಿಗಳ ಬಗ್ಗೆ ಒಂದು ಅಸಭ್ಯ ಮೂಡುವಂತೆ ಯಾರು ಮಾತನಾಡಿದೆ. ನಮ್ಮ ನರಸಿಂಹ ದೇವರು ನಮ್ಮ ಕುಲದೇವರು, ಕುಲಸ್ವಾಮಿ. ನಾನು ಹುಟ್ಟಿದ್ದು ಬಿಜಾಪುರದಲ್ಲಿ. ಹಾಗಾಗಿ ಎಲ್ಲ ಒಳ್ಳೆಯ ಸಂದರ್ಭದಲ್ಲಿ ನಾನಿಲ್ಲಿ ಬಂದು ನರಸಿಂಹದೇವರ ಆಶೀರ್ವಾದ ಪಡಿತಿರ್ತೇನೆ. ಹೀಗಾಗಿ ಇಲೆಕ್ಷನ್ಗಿಂತ ಮೊದಲು ಬಂದಿದ್ದೆ, ಆದ್ರೆ ಮುಂದನೂ 2-3 ಸತಿ ನಾವು ಒಬ್ಬನ ಬಂದಿದ್ದೆ. ಇಲ್ಲಿ ಕುಟುಂಬ ಸಮೇತರಾಗಿ ಬಂದು ಪಂಚಾಮೃತ ಅಭಿಷೇಕ, ನೈವೇದ್ಯ ಇತ್ಯಾದಿ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಹರಕೆ ಹತ್ತಿದ್ದೆ. ಅದರ ಪ್ರಕಾರ ನಾನು ಬಂದಿದ್ದೇನೆ. ನರಸಿಂಹಸ್ವಾಮಿಯ ದರ್ಶನ ಆಗಿದೆ. ನಮ್ಮೆಲ್ಲ ಪ್ರಮುಖರು ನನ್ನ ಜೊತೆಗೆ ಇಲ್ಲಿ ಸ್ಥಳೀಯ ಕಾರ್ಯಕರ್ತರು, ಪ್ರಮುಖರು, ಮಾಜಿ MLA ಅವರು ಎಲ್ಲ ಬಂದಿದ್ದಾರೆ. ಬಹಳ ಸಂತೋಷ ಆಗಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ರಾಜ್ಯಕ್ಕೆ, ದೇಶಕ್ಕೆ ಆಶೀರ್ವಾದವನ್ನು ಮಾಡಿ ಅನುಗ್ರಹಿಸಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮಳೆ ಬೆಳೆಯಾಗಿ ಹತ್ತು ಹಸಿರಾಗಲಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಈಗ ನಡೀತಿರುವಂತಹ ಈ ಪ್ರಕ್ಷುಬ್ಧ ವಾತಾವರಣ ಒಂದು ರೀತಿಯಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ನಡೆದಿರುವಂತಹ ಸ್ಟೇಟ್ಮೆಂಟ್ಗಳು, ಹಲ್ಲೆಗಳು ಬಹಳ ಮನಸ್ಸಿಗೆ ಯಾವ ಮಟ್ಟಕ್ಕೆ ಭಾರತ ಮತ್ತು ಪಾಲಿಟಿಕ್ಸ್ಗಾಗಿ ಕೆಲವು ರಾಜ್ಯಗಳು, ಕೆಲವು ರಾಜಕಾರಣಿಗಳು ಹೋಗ್ತಾ ಇದ್ದಾರೆ. ಒಬ್ರು ಹೇಳ್ತಾರೆ ಮುಸಲ್ಮಾನರಿಗೆ ತೊಂದರೆ ಆದದಕ್ಕೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರಂತೆ. ಅವ್ರ ಕೂಲಿಗೆ 108 ಕಾರಣವಂತ ಹೇಳ್ಯಾರ ಮಂತ್ರಿ, ನಮ್ಮ ಧಾರವಾಡ ಜಿಲ್ಲಾ ಮಂತ್ರಿ. ಅಂದ್ರ ಹಿಂದನೂ ಕೂಗ್ತಾ ಇದ್ರಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ, ಆವ ಕಾರಣ ಏನಿತ್ತು? ಇಲ್ಲೇ ಬಿಜಾಪುರದಾಗ ಕಾಂಗ್ರೆಸ್ ಸರ್ಕಾರ, ಕೇಂದ್ರದಾಗೂ ರಾಜ್ಯದಾಗೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಗ್ಯಾರ. ಜನ ಎಲ್ಲ ಬಾಯಿಗೆ ಬಂದಂಗೆ ಬೈದ್ಮೇಲೆ ಇಲ್ಲೇ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೊಸ ಶುರು ಮಾಡ್ಯಾರ. ಆ ನಂತರ ಅಲ್ಲಿ ಬಂದು ಹೇಳ್ತಾರ ಡೆಲ್ಲಿಯಲ್ಲಿ ಸರ್ಕಾರ ತೆಗೆದುಕೊಳ್ಳುವಂತಹ ನಿಲುವಿಗೆ ನಾವು ಬದ್ಧ ಅಂತ ಹೇಳ್ತಾರೆ. ಇಲ್ಲಿ ಬಂದು ಹೇಳ್ತಾರ ಇಂಟೆಲಿಜೆನ್ಸ್ ಫೇಲ್ಯೂರ್. ಇಂಟೆಲಿಜೆನ್ಸ್ ಫೇಲ್ಯೂರ್ ಈ ಹಿಂದೆ ಬೇರೆ ಬೇರೆ ಕಡೆ ಆಗಿತ್ತಲ್ಲ, ಈಗ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ವಾಕ್ಯಗಳನ್ನ ನೀವು ಗಮನಿಸಿ. ಆನ್ ರೆಕಾರ್ಡ್ ದೇಶದಲ್ಲಿ ಗಡಿ ಪ್ರದೇಶ ಕಾಶ್ಮೀರ ಮತ್ತು ಕೆಲವು ಸಣ್ಣ ಪುಟ್ಟ ಪ್ರದೇಶಗಳು ಬಿಟ್ಟರೆ ಇಡೀ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ಇಲ್ಲ. ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ, ಕೇಂದ್ರ ಸರ್ಕಾರ ಅತ್ಯಂತ ಸತರ್ಕವಾಗಿರೋದ್ರಿಂದ ಮೊದಲು ನಡೆದಂತೆ ಮುಂಬೈದಲ್ಲಿ ಎಲ್ಲಿಂದ ಬಂದು 300 ಜನ ಹತ್ಯೆ ಮಾಡಿ ಹೋಗಿಲ್ಲ. ಹುಬ್ಬಳ್ಳಿಯಲ್ಲಿ, ಬೆಂಗಳೂರಿನಲ್ಲಿ, ಪುಣೆದಲ್ಲಿ, ಡೆಲ್ಲಿ ಚಾಂದಿನಿ ಇದರ ಸರೋಜಿನಿ ಮಾರ್ಕೆಟ್ ಇದೆ. ಅದ್ರ 2 ದಿವಸ ಮೊದಲ ನಾ ಅದ ಮಾರ್ಕೆಟ್ನಾಗ ಇದ್ದೆ. ನಾ ಅವಾಗ ಒಬ್ಬ MP ಮಾತ್ರ ಇದ್ದೆ. 2008 ಮಾರ್ಕೆಟ್ ದೀಪಾವಳಿ ಖರೀದಿಗೆ ಹೋದವ್ರು ಅಲ್ಲೇ ಸತ್ತು ಬಿದ್ದರು. ಲಾಸ್ಟ್ ಆಯ್ತು. ವಾರಣಾಸಿ ಒಳಗ, ಅಹಮದಾಬಾದ್ ಯಾರು ತರಕಾರಿ ಇತ್ತು? ನಾ ಹೇಳುದು ಇದನ್ನ ಕಂಪ್ಯಾರಿಸನ್ ಮಾಡಿ 26 ಜನ ಸತ್ತದ ಬಗ್ಗೆ ಅವಾಗ ಜಾಸ್ತಿ ಖಂಡಿತನ ಹೇಳ್ತಲ್ಲ, ಖಂಡಿತವಾಗಿ ಹೇಳ್ತಲ್ಲ. ಒಬ್ಬ ವ್ಯಕ್ತಿ ಸತ್ತು ನಮಗೆ ನೋವಲ್ಲ. ಆದ್ರೆ ಈ ಭಯೋತ್ಪಾದನೆಯನ್ನ ನಾ ಹೇಳೋ ಪಾಯಿಂಟ್ ಏನಂದ್ರೆ, ಈ ಭಯೋತ್ಪಾದನೆಯನ್ನ ಸತತವಾಗಿ ಭಾರತ ಎದುರಿಸಿದೆ. ಆದ್ರೆ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನ ಮಾಡಿದ್ರಿಂದ
ಈಗ ಬಹಳಷ್ಟು ಸಂಗತಿಗಳು ಕಂಟ್ರೋಲ್ದಲ್ಲಿ ಇದಾವೆ. ಈಗ ಬಹಳಷ್ಟು ಸಂಗತಿ ಕಂಟ್ರೋಲ್ದಲ್ಲಿ ಇದಾವೆ. ಮೋದಿ ಸರ್ಕಾರ ಬಂದ ನಂತರ ನಕ್ಸಲಿಸಮು ಆಲ್ಮೋಸ್ಟ್ ಇರಾಡಿಕೇಶನ್ ಹಂತಕ್ಕೆ ಬಂದಿದೆ. 1-2 ಜಿಲ್ಲೆಯಲ್ಲಿ ಅಷ್ಟೇ ಉಳಿದಿದೆ. ಈಗ 80% ನಕ್ಸಲಿಸಮ್ ಕಮ್ಮಿ ಆಗಿದೆ. 22ನೇ ಇಸ್ವಿಯಲ್ಲಿ ನಕ್ಸಲಿಸಮ್ ಶುರು ಮಾಡ್ತೀವಿ ನಾವು. ಭಯೋತ್ಪಾದನೆ ಗಡಿ ಪ್ರದೇಶಕ್ಕೆ ಸೀಮಿತವಾಗಿದೆ. ಅದನ್ನು ಸಹಿತ ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ, ಯಾರು ಮಾಡಿದ್ದಾರೆ ಮತ್ತು ಯಾರು ಅವ್ರಿಗೆ ಸಂರಕ್ಷಣೆ ಕೊಟ್ಟಿದ್ದಾರೆ ಅವರು ಊಹಿಸೋದಕ್ಕಿಂತ ದೊಡ್ಡ ಶಿಕ್ಷೆನೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. 10 ದಿವಸ ಆಯ್ತು, 12 ದಿವಸ ಆಯ್ತು, ಯಾವಾಗ ಏನ್ ಮಾಡ್ಬೇಕು ಅನ್ನೋದಕ್ಕೆ ಸರ್ಕಾರಕ್ಕೆ, ಮಿಲಿಟರಿ ಅವರಿಗೆ ಗೊತ್ತಿದೆ, ಪೊಲೀಸರಿಗೆ ಗೊತ್ತಿದೆ. ನಿನ್ನೆ ಮತ್ತೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು, ಸರ್ಜಿಕಲ್ ಸ್ಟ್ರೈಕ್ ಆದದ್ರ ಬಗ್ಗೆ ನಮಗ್ ಡೌಟ್ ಅದ. ಆಮೇಲೆ ಏರ್ ಸ್ಟ್ರೈಕ್ ಆದದ್ರ ಬಗ್ಗೆ ಡೌಟ್ ಅದ. ಮತ್ ನಮ್ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಪುಣ್ಯಾತ್ಮ ಇವ್ರಿಗೆ ಡಿಫೆನ್ಸ್ ಚೀಫ್ ಆಫ್ ದಿ ಡಿಫೆನ್ಸ್ ಮಾಡಿಬಿಡ್ಬೇಕು. ಅವ್ರೇನ್ ಹೇಳಿದ್ದಾರೆ, ನೀರೆಲ್ಲಿ ತಗೋತಾರೆ, ಪಾಕಿಸ್ತಾನದವರು ಕಿರಿಕಿರಿ ಶುರು ಮಾಡ್ಯಾರ, ದಯವಿಟ್ಟು ನೀರ್ ಬಿಡ್ರಿ ಅಂತ. ಇವ್ರು ನೀರೆಲ್ಲಿ ತಗೋತೀರಿ? ನಾವು ಕೇವಲ ಎಲ್ಲಿ ಪಾಕಿಸ್ತಾನಿ ಪ್ರೇರಿತ ಟೆರರಿಸಂ ಬೈದ್ರ ನಮಗೆ ವೋಟ್ ಬ್ಯಾಂಕ್ದಲ್ಲಿ ಎಲ್ಲಾದ್ರೂ ಡಿಸ್ಟರ್ಬ್ ಆಗಿದೆ ಅನ್ನುವಂತ ಭಯ. ಈ ಮಾನಸಿಕತೆ ಏನಿದೆ, 100 ಕಾರಣದಿಂದ ನೀವು ಕಾಂಗ್ರೆಸ್ ಪಾರ್ಟಿಯವರು ನೀವು ಪಾಕಿಸ್ತಾನ ಜಿಂದಾಬಾದ್ ಅನ್ರಿ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಇದಕ್ಕೇನಾದ್ರು ಅರ್ಥ ಇದೆಯಾ? ಮತ್ತು ನಾನು ಇನ್ನೊಮ್ಮೆ ಸ್ಪಷ್ಟಪಡಿಸ್ತೀನಿ, 26 ಜನ ಏನು ಹತರಾಗಿದ್ದಾರೆ ಅಮಾಯಕರು, ಇದ್ರ ಬಗ್ಗೆ ನಮ್ಗೆ ಬಾಳ್ ನೋವಿದೆ. 1 ಸಾವಾದ್ರೂ ಮೋದಿ ಸರ್ಕಾರ ಅದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತದೆ. ನಾವು ಯಾವುದೂ ಕಂಪೇರಿಸನ್ ಅವಾಗ ಇಷ್ಟು ಸತ್ತಿದ್ರು ಇವಾಗ ಇದನ್ನು ಎಂತೂ ನಾವು ಕಂಪೇರ್ ಮಾಡಿಲ್ಲ. ವಿ ಆರ್ ಟೂ ಮಚ್ ಹರ್ಟ್. ನಾನು ಮೋದಿ ಅವರನ್ನ, ಅಮಿತ್ ಶಾ ಅವರನ್ನ, ನಿಮಗೂ ಗೊತ್ತಿದೆ, ನಾನು ಹೆಚ್ಚು ಕಡಿಮೆ ಮೋದಿ ಅವ್ರನ್ನ ಸೆಷನ್ ಇದ್ದಾಗ ಬಹಳ ಫ್ರೀಕ್ವೆಂಟ್ ಆಗಿ, ಸೆಷನ್ ಇಲ್ಲದೆ ಇರೋ ಸಮಯ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ 2 ಸತಿ ನಾವು ಭೇಟಿ ಮಾಡ್ತೀವಿ. ಅಮಿತ್ ಶಾ ಅವರನ್ನ ನಮ್ಮ ಬೇರೆ ಬೇರೆ ಸಬ್ ಕಮಿಟಿಗೆ ಅವರು ಚೇರ್ಮನ್ ಇರೋದ್ರಿಂದ ಬೇರೆ ಬೇರೆ ಇಂಟರಾಕ್ಷನ್ಗಳಿರೋದ್ರಿಂದ ಅಮಿತ್ ಶಾ ಅವ್ರನ್ನ ಡೈಲಿ ಭೇಟಿ, ರಾಜನಾಥ್ ಸಿಂಗ್ ಅವ್ರನ್ನ ಡೈಲಿ ಭೇಟಿ ಆಗ್ತೀವಿ ನಾವು ಡೆಲ್ಲಿಯೊಳಗಿದ್ದಾಗ. ಬಹಳ ಅಸ್ವಸ್ಥ ಇದ್ದಾರೆ ಅವರು. ಇದಾದ್ರ ಬಗ್ಗೆ ಬಹಳ ನೋವಿದೆ ಅವ್ರಿಗೆ. ಯಾಕಂದ್ರೆ ನಮ್ಮ ಜನ ಸತ್ತಿದ್ದಾರೆ, ಒಬ್ಬನ ಸತ್ರು ನಮಗೆ ನೋವಿದೆ. ಆದ್ರೆ ಯಾವ ರೀತಿ ಭಾಷೆ ಬಳಸ್ತಾ ಇದ್ದಾರೆ ಇವತ್ತು? ಜವಾಬ್ದಾರಿ ಬೇಡವ? 60 ವರ್ಷ ಆಡಳಿತ ಮಾಡಿದವರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ಅಲ್ಲಿ ಒಂದು ಮಾತಾಡ್ತದೆ, ಇಲ್ಲಿ ಬಂದು ಖರ್ಗೆ ಅವ್ರು ಇನ್ನೊಂದು ಮಾತಾಡ್ತಾರೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಇಲ್ಲಿ ಬಂದು ಹೇಳ್ತಾರೆ. ಮತ್ತೆ ಏನ್ ಮಾಡ್ತೀವಿ ಅಂತ ನಮ್ಗೆ ಹೇಳ್ಬೇಕಂತ ಹೇಳ್ತಾರೆ. ಎಂಥದ್ದು ನೋಡ್ರಿ ವಿಚಿತ್ರ. ಮಿಲಿಟರಿ ಅವ್ರು ಮಾಡ್ತಾರೆ, ನಮಗ ಗೊತ್ತಿಲ್ಲ. ನಾ ಮಂತ್ರಿ, ಭಾರತ ಸರ್ಕಾರದಲ್ಲಿ ಮಂತ್ರಿ, ನನ್ಗೆ ಗೊತ್ತಿಲ್ಲ ಇವತ್ತು ಏನ್ ಮಾಡ್ತಾರೆ. ಸರ್ಕಾರ, ಪ್ರಧಾನ ಮಂತ್ರಿಗಳು ಹೇಳಿದ್ದಾರೆ ಊಹಿಸಲಾರದ ಶಿಕ್ಷೆ ಕೊಡ್ತೀವಿ. ನಾವು ನಂಬಿದ್ದೀವಿ, ನಮ್ಮ ಮಿಲಿಟರಿನೂ ನಂಬಿದೆ, ನಮ್ ವಿಶ್ವಾಸ ಅದ. ಮಿಲಿಟರಿನೂ ನಂಬೋದಿಲ್ಲ. ಏನ್ ಸ್ಥಿತಿ ಅದ ಕಾಂಗ್ರೆಸ್ ಪಾರ್ಟಿ? ಯಾವ ನೈತಿಕತೆ ಮಟ್ಟಕ್ಕೆ ಅದ ಬಿಡಿ, ಯಾವ ಅಧಪತನಕ್ಕೆ ನೀವು ಇಳಿದಿದ್ದೀರಿ. ಇದರ ಜೊತೆಗೆ ಇಲ್ಲೇ ಹಾಡು ಹೋಗಲೇ ಆ ಪ್ರಮಾಣದಲ್ಲಿ ಹೊಡೆದು ಕೊಲ್ತಾರ. ನಿಮ್ಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲಿ ನಿಮ್ದು ಅಡ್ವಾನ್ಸ್ ಸ್ಟೇಟಸ್ ಹಾಕಿದ್ದಾರೆ. ಮತ್ತ ಅವನ ಆರೋಪಿ ಮಾಡಿ, ಆರೋಪಿ ಅವ ಕೋರ್ಟ್ನರಿಗೆ ಏನಾಗ್ತದೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಬೇಕಂತಲೇನ ಆರೋಪಿ ಮಾಡಿರ್ಬೋದು. ನಾನು ಪ್ರೀ ಜಡ್ಜ್ಮೆಂಟ್ ಬರ್ತಾ ಇಲ್ಲ, ಮಾಡಿರಬಹುದು ಅಂತ ಹೇಳಿದೆ. ಕೋರ್ಟ್ನಾಗ ಡಿಸೈಡ್ ಆಗ್ಲಿ. ಆದ್ರೆ ಆರೋಪಿ ಇರೋ ತನಕ ಅವನಿಗೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ಯಾರು? ಹಾಗಾಗಿ ಈ ರೀತಿಯಾದಂತಹ ವರ್ತನೆ ಇದು ಅತ್ಯಂತ ಖಂಡನೀಯ. ಹಿಂದೂ ವಿರೋಧಿ ನೀತಿ, ಒಂದು ರೀತಿ ದೇಶ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸ್ತೀನಿ. ಸುಭಾಷ್ ಶೆಟ್ಟಿ ಹತ್ಯೆಗೆ ಸರ್ಕಾರದ ಎಂತ ಕ್ಯಾಶುವಲ್ ಪ್ರತಿಕ್ರಿಯೆ ಇದೆ. ರೌಡಿ ಶೀಟರ್ ಅವರೆಲ್ಲ ರೌಡಿ ಶೀಟರ್ ರಸ್ತೆದಾಗ ಹೊಡಿಬೇಕಂದ್ರೆ ಏನ್ ಮಾತಾಡ್ತಾರೆ ಮುಖ್ಯಮಂತ್ರಿಗಳು? ಐ ಸ್ಟ್ರಾಂಗ್ಲಿ ಕಂಡೆಮ್ ದಿಸ್ ಆಟಿಟ್ಯೂಡ್. ಮತ್ತು ಈ ಒಂದು ಇದೇನಿದೆ ಅಲ್ಲ ವರ್ತನೆ, 26 ಜನರ ಸಾವು ಅಥವಾ ಒಬ್ಬ ಜನರ ಸಾವಾದ್ರೂ ಸಹಿತ ನಾವು ಗಂಭೀರವಾಗಿ ಪರಿಗಣಿಸಿ ನಾವು ಅತ್ಯಂತ ಕಟುವಾದಂತ ಕ್ರಮವನ್ನು ಕೈಗೊಳ್ಳುತ್ತೇವೆ. ಸುಸೈಡ್ ಬಾಂಬರ್ ಆಗಿ ಇವೆಲ್ಲ ಏನಂದ್ರೆ ಅತ್ಯಂತ ಬಾಲಿಶವಾದಂತ ಹೇಳಿಕೆಗಳು.
ಮಿಲಿಟರಿ ನಂಬಿ ಸುಮ್ಮಿರ್ರಿ ಸಾಕು. ನೀವೇನು ಭಾಷಣ ಮಾಡೋದು ಬೇಡ, ನೀವು ಹೋಗೋದು ಬೇಡ. ನಮ್ಮ ಜವಾನರ ಬಗ್ಗೆ, ನಮ್ಮ ಸೈನಿಕರ ಬಗ್ಗೆ, ನಮ್ಮ ಮಿಲಿಟರಿ ಶಕ್ತಿಯ ಬಗ್ಗೆ, ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ಇರ್ರಿ. ನೀವು ಅದ ಮಾಡುವುದು ಅತಿ ದೊಡ್ಡ ಸೇವೆ. ನೀವು ದೇಶಕ್ಕೆ ನೀವು ಇಲ್ಲಿದ್ದ ಬೇರೆ ಏನೂ ಮಾಡೋದು ಬೇಡ. ನೀವು ಸ್ಟೇಟ್ಮೆಂಟ್ ಕೊಡ್ಲಾರ್ದ ಅವರ ನೈತಿಕ ಸ್ಥೈರ್ಯವನ್ನ ಕುಸಿಯಲಾರದಂತೆ ಮಾಡುವುದು ಬಹುದೊಡ್ಡ ಸೇವೆ. ಜಮೀರ್ ಅವರ ಬಹಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡ್ಲಿಕ್ಕೆ ಹೊರಟಿದ್ರಿ. ನಿಮ್ಮಂತ ತ್ಯಾಗ ದಾನ ಮಾಡುವಂಥವ್ರು ಯಾರು ಇಲ್ಲ. ಅದಕ್ಕೆ ನಿಮ್ಗೆ ದೊಡ್ಡದು ನಮಸ್ಕಾರ. ನಿಮ್ಗೆ ನಿಮ್ಮ ಪಾರ್ಟಿಯವರು ಶಾಂತ ರೀತಿಯಿಂದ ಕೂತ್ರ ಜಮೀರ್ ಅವರು ಕಳ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅಲ್ಲಲ್ಲ, ಜಮೀರ್ ಅವ್ರು ಕಳ್ಕೊಳ್ಳೋದಿಲ್ಲ. ಜಮೀರ್ ಅವರು ಶಾಂತ ರೀತಿಯಿಂದ ಇದ್ರ ದೇಶಕ್ಕೆ ಶಿಕ್ಷಣ ಹೋಮ್ವರ್ಕ್ ಅಂತಾರೆ ಅದಕ್ಕೆ. ಜಮೀರು, ಆಮೇಲಿಂದ ಸಂತೋಷ್ ಲಾಡು, ಖರ್ಗೆ ಸಾಹೇಬರು, ಇನ್ನಿತರ ಯಾರೋ ಇದ್ದಾರಲ್ಲ, ಅವ್ರು ಡೆಲ್ಲಿ ಒಳಗೆ ಸ್ಟೇಟ್ಮೆಂಟ್ ಕೊಟ್ರೆ ಎಲ್ಲ ಹೆಸರು ನಂಗೆ ನೆನಪಿಲ್ಲ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಟೆರರಿಸ್ಟ್ಗಳು ನಮ್ಮ ಬ್ರದರ್ ಅನ್ಲಿಲ್ಲ ಅಂದ್ರೆ ದೇಶ ಅತ್ಯಂತ ಶಾಂತ ರೀತಿಯಿಂದ ನಡೀತದೆ, ರಾಜ್ಯವು ಶಾಂತ ರೀತಿಯಿಂದ. ನೋಡ್ರಿ, ಯಾವಾಗಲೂ ಸೇನೆಗೆ ಭಾರತ ಸರ್ಕಾರ, ಮೋದಿ ಸರ್ಕಾರದ ನಂತರ ಉಗ್ರವಾದ ಚಟುವಟಿಕೆಗಳನ್ನ, ಗಡಿ ಪ್ರದೇಶವನ್ನ ರಕ್ಷಿಸಲಿಕ್ಕೆ, ದೇಶದ ಜನರನ್ನು ಸುರಕ್ಷಿತ ಇಡ್ಲಿಕ್ಕೆ ಫ್ರೀ ಹ್ಯಾಂಡ್ ಇದ್ದೇ ಅದ, ಈಗೂ ಫ್ರೀ.